ಮತ್ತೊಮ್ಮೆ ನಾವೆಲ್ಲರೂ ಕೂಡ ಹೇಳ್ಬಹುದು ಡಬ್ಲ್ಯೂ ಟ್ರ್ಯಾಕಿಗೆ ಬಂದಿದೆ ಅಂತ. ಯಾಕಂದ್ರೆ ನಮಗೆ ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರಾನ ಯಾಕೆ ಟ್ಯೂನ್ ಇನ್ ಮಾಡಬೇಕು ಅಂತ ಒಂದು ರೀಸನ್ ಸಿಗ್ತಾ ಇರಲಿಲ್ಲ ಪ್ರಾಪರ್ ಆಗಿ. ಮಂಡೇ ನೈಟ್ ರಾಗೆ ಸಿಗ್ತಾ ಇತ್ತು, ಅದರಲ್ಲೂ ಸ್ಮ್ಯಾಕ್ ಡೌನ್ಗಂತೂ ಸಿಗ್ತಾನೆ ಇರಲಿಲ್ಲ. ಬಟ್ ಈಗ ಸ್ಮ್ಯಾಕ್ ಡೌನ್ಗೂ ಕೂಡ ನಾವು ಯಾಕೆ ಟ್ಯೂನ್ ಇನ್ ಮಾಡಬೇಕು ಅಂತ ರೀಸನ್ ಸಿಕ್ಕಿದೆ. ಸೊ ಡಬ್ಲ್ಯೂ ಬ್ಯಾಕ್ ಆನ್ ಟ್ರ್ಯಾಕ್ ಅಂತಾನೆ ಹೇಳ್ಬಹುದು. ಇನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಮಂಡೇ ನೈಟ್ ರಾ ಅಲ್ಲಿ ಆದಂತಹ ಒಂದು ಸೆಗ್ಮೆಂಟ್ ಯಾವ ರೀತಿ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿತ್ತು ಅಂತ. ಅಂಡ್ ಅದರಲ್ಲಿ ನಮ್ಮ ಜೇಕೋಬ್ ಫಾರ್ಟ್ ಅವರ ಮೇಲೆ ಈಗ ಎಲ್ಲರ ಗಮನ ಹೋಗ್ತಾ ಇದೆ. ಲಿಟರಲಿ ನಮ್ಮ ಸೋಲೋ ಸಿಕೋವಾ ಹಾಗೆ ಎಲ್ನೈಟ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಕೂಡ ಜೇಕೋಬ್ ಫಾರ್ಟ್ ಅವರು ಯಾಕೆ ಕಾಪಾಡಲಿಲ್ಲ ಅಂತ. ಆಕ್ಚುಲ್ ಆಗಿ ರೋಮನ್ ರೈನ್ಸ್ ಅವರು ಹೇಳಿದ್ರು ನಮ್ಮ ಜೇಕೋಬ್ ಫಾರ್ಟ್ ಅವರಿಗೆ ನೀನು ಅಟ್ಯಾಕ್ ಮಾಡಬೇಡ ಅಂತ. ಅಂಡ್ ಆ ಒಂದು ವಿಚಾರನ ಡಬ್ಲ್ಯೂ ಅವರು ಟ್ವೀಟ್ ಕೂಡ ಮಾಡಿ ತಿಳಿಸ್ತಾ ಇದ್ದಾರೆ. ಜೇಕೋಬ್ ಫಾರ್ಟ್ ಡಿಡ್ ಆಸ್ ಈ ವಾಸ್ ಟೋಲ್ಡ್ ಅಂತ. ಅಂದ್ರೆ ಅವರಿಗೆ ಏನ್ ಹೇಳಿದ್ರು ಅದನ್ನ ಅವರು ಮಾಡ್ತಾ ಇದ್ರು ಅಂತ ನಮ್ಮ ಡಬ್ಲ್ಯೂ ಅವರೇ ತಿಳಿಸ್ತಾ ಇದ್ದಾರೆ. ಬಟ್ 100% ಇದ್ರ ಬಗ್ಗೆ ಡಿಸ್ಕಷನ್ಸ್ ಗಳು ಆಗೇ ಆಗುತ್ತೆ. ಅದರಲ್ಲೂ ಕೂಡ ನಮ್ಮ ಜೇವೂಸ್ ಅವರು ಜೇಕೋಬ್ ಫಾರ್ಟ್ ಅವರಿಗೆ ಹೇಳ್ತಾ ಇದ್ರು ನೀನ್ ಏನ್ ಮಾಡ್ತಾ ಇದ್ದೆ ಗುರು ಅಂತ. ಸೊ ಫ್ಯಾಮಿಲಿ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡ್ತಾ ಇದ್ರೆ ಆ ಒಂದು ಆರ್ಡರ್ಸ್ ಗಳನ್ನ ಮೀರಿ ಹೆಲ್ಪ್ ಮಾಡಬೇಕಾದಂತಹ ಸಂದರ್ಭಗಳು ಬರುತ್ತೆ. ಬಟ್ ಇನ್ನೂ ಕೂಡ ಅದು ನಮ್ಮ ಜೇಕೋಬ್ ಫಾರ್ಟ್ ಅವರು ಕಲ್ತಿಲ್ಲ ಅಂತಾನೆ ಹೇಳ್ಬೇಕು. ನೋಡ್ಬೇಕು ಈಗ ಬ್ಲಡ್ ಲೈನ್ ಸ್ಟೋರಿಯನ್ನು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ. ಅದರಲ್ಲೂ ಕೂಡ ಈಗ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಹೀಲ್ ಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನೀವೆಲ್ಲರೂ ಕೂಡ ಮಂಡೇ ನೈಟ್ ರಾ ಅಲ್ಲಿ ನೋಡಿದ್ರಿ ನಮ್ಮ ರೋಮನ್ ರೈನ್ಸ್ ಅವರು ಊಸೋಸ್ ಗಳಿಗೆ ಬ್ಲಾಕ್ ಕಲರ್ ಹೂಲಾ ಫಾಲನ ಹಾಕ್ತಾರೆ. ಸೊ ಅದರ ಮೀನಿಂಗ್ ಏನು ಅಂತ ಈಗ ನೋಡ್ತಾ ಇರಬಹುದು. ರೆಡ್ ಕಲರ್ ಹೂಲಾ ಫಾಲ ನಮ್ಮ ರೋಮನ್ ರೈನ್ಸ್ ಅವರು ಹಾಕೋತಾರೆ, ಅದು ಯಾರ ಕೈಯಲ್ಲಿರುತ್ತೋ ಅವರು ಟ್ರೈಬಲ್ ಚೀಫ್. ಬ್ರೌನ್ ಕಲರ್ ಹೂಲಾ ಫಾಲನ ಅವರು ಜೇಕೋಬ್ ಫಾರ್ಟ್ ಅವರಿಗೆ ಹಾಕಿದ್ರು, ಅದರ ಮೀನಿಂಗು ಅವರು ಎನ್ಫೋರ್ಸರ್ ಅಂತ. ಅಂಡ್ ಬ್ಲಾಕ್ ಕಲರ್ ಹೂಲಾ ಫಾಲ ಮೀನಿಂಗು ಕ್ಯಾಪ್ಟನ್ಸ್ ಅಂತ. ಸೊ ರೋಮನ್ ರೈನ್ಸ್ ಅವರು ಟ್ರೈಬಲ್ ಚೀಫ್, ಸುಮೋವನ್ ವೇರ್ವುಲ್ಫ್ಸ್ ಜೇಕೋಬ್ ಫಾರ್ಟ್ ಅವರು ಎನ್ಫೋರ್ಸರ್ ಆದ್ರೆ ನಮ್ಮ ಊಸೋಸ್ ಗಳು ಇನ್ ಮುಂದೆ ಕ್ಯಾಪ್ಟನ್ಸ್ ಗಳಾಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಫಾರ್ಟ್ ಅವರ ಬಗ್ಗೆ. ನಿನ್ನೆ ನಡೆದಂತಹ NXT ಶೋಗೆ ನಮ್ಮ ಜಿಲ್ಲಾ ಫಾರ್ಟ್ ಅವರು ಕೂಡ ಬಂದಿರ್ತಾರೆ. ಅಂಡ್ ಅದರಲ್ಲಿ ಅವರು ಒಂದು ಲೈನ್ ನ ಹೇಳ್ತಾರೆ, ನಾನು ಬೇರೆ ನೆಪೋ ಕಿಡ್ ರೀತಿ ಇಲ್ಲಿಗೆ ಬಂದಿಲ್ಲ, ನಾನು ಇಲ್ಲಿ ಬಂದು ನನ್ನ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೋತೀನಿ ಅಂತ. ಅಂಡ್ ಡಬ್ಲ್ಯೂ ಅವರು ಡೈರೆಕ್ಟ್ ಆಗಿ ನಮ್ಮ ಜಿಲ್ಲಾ ಫಾರ್ಟ್ ಅವರಿಗೆ NXT ಚಾಂಪಿಯನ್ಶಿಪ್ ಗೆ ಆಪರ್ಚುನಿಟಿನೂ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ಆ ಒಂದು ಪ್ರೋಮೋನ ಕಟ್ ಮಾಡಬೇಕಾದ್ರೆ ಇಡೀ ಕ್ರೌಡ್ ನಮ್ಮ ಜಿಲ್ಲಾ ಫಾರ್ಟ್ ಅವರಿಗೆ ಫಾಟು ಅಂತ ಚಾಂಟ್ ಮಾಡ್ತಾ ಇರುತ್ತೆ. ಅಂಡ್ ಉಮಾಗ ಚಾನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಜಿಲ್ಲಾ ಫಾರ್ಟ್ ಅವರು ಹಾಕೊಂಡು ಬಂದಿರ್ತಾರಲ್ಲ ಕಾಸ್ಟ್ಯೂಮ್, ಅದು ನಮ್ಮ ರಾಕ್ ಅವರ ಕಾಸ್ಟ್ಯೂಮ್ಗೆ ಸಿಕ್ಕಾಪಟ್ಟೆ ಸಿಮಿಲರ್ ರೀತಿ ಕಾಣಿಸ್ತಾ ಇದೆ. ಅವರ ಐ ಗ್ಲಾಸ್ ಆಗಿರಬಹುದು, ಅವರ ಶರ್ಟ್ ಆಗಿರಬಹುದು, ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆ. ಸೊ ರಾಕ್ ಅವರ ವೈಬ್ ನ ನಮ್ಮ ಜಿಲ್ಲಾ ಫಾರ್ಟ್ ಅವರು ತಗೊಂಡು ಬರ್ತಾ ಇದ್ದಾರೆ NXT ಅಲ್ಲಿ ಅಂತಾನೆ ಹೇಳ್ಬೇಕು. ನೋಡ್ಬೇಕು ಇವರ ಬ್ಲಡ್ ಲೈನ್ ಜಾಯ್ನಿಂಗು ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಪ್ಯಾಟ್ ಮೆಕಫಿ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಆ ಒಂದು ಮ್ಯಾಚ್ ಕನ್ಫರ್ಮ್ ಆದ ಕೂಡಲೇ ಕೆಲವೊಂದಷ್ಟು ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗ್ಬಿಡುತ್ತೆ. ನಮ್ಮ ಪ್ಯಾಟ್ ಮೆಕಫಿ ಅವರ ರಿಟರ್ನ್ ಪ್ರಾಬಬ್ಲಿ ಆ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈ ಒಂದು ರೂಮರ್ಸ್ ಗೆ ನಮ್ಮ ಪ್ಯಾಟ್ ಮೆಕಫಿ ಅವರೇ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಆನ್ಸರ್ ನ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ನಾನು ಯಾವತ್ತೂ ಕೂಡ ಇನ್ ಮುಂದೆ ಯಾವತ್ತೂ ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಅದೇ ರೂಲ್ ಆಗಿತ್ತು ರಸಲ್ ಮೀನಿಯಾದಲ್ಲಿ ರ್ಯಾಂಡಿ ಆರ್ಟನ್ ಅವರೇನಾದ್ರೂ ಸೋತ್ರೆ ನಾನು ಇನ್ ಮುಂದೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಅದೇ ರೀತಿ ರಸಲ್ ಮೀನಿಯಾದಲ್ಲಿ ರ್ಯಾಂಡಿ ಆರ್ಟನ್ ಅವರು ಸೋತ್ರು, ಇವನ್ ಅವರು ಪ್ಯಾಟ್ ಮೆಕಫಿ ಅವರಿಗೇನೆ ಆರ್ಕೆವನ್ನ ಕನೆಕ್ಟ್ ಮಾಡಿದ್ರು. ಸೊ ಐ ಥಿಂಕ್ ಪ್ಯಾಟ್ ಮೆಕಫಿ ಅವರು ಬರೋದಿಲ್ಲ ಅಂತ ಅನ್ಕೋತೀನಿ, ಬರಬಾರ್ದು ಅಂತಾನು ಕೂಡ ನಾನು ಕೇಳ್ಕೋತೀನಿ. ಯಾಕಂದ್ರೆ ರಸಲ್ ಮೀನಿಯಾ ಟೈಮಲ್ಲಿ ಆ ಒಂದು ಸ್ಟೋರಿ ಲೈನ್ ಹಾಳಾಗೋದಕ್ಕೆ ಮೈನ್ ರೀಸನ್ ನಮ್ಮ ಪ್ಯಾಟ್ ಮೆಕಫಿ ಅವರು. ಸೊ ಮತ್ತೊಮ್ಮೆ ಡಬ್ಲ್ಯೂ ಅವರು ನನಗೆ ಯಾಕೋ ಆ ಒಂದು ತಪ್ಪನ್ನ ಮಾಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಮ್ಮ ಪ್ಯಾಟ್ ಮೆಕಫಿ ಅವರು ಬಂದ್ರೆ ಕಮೆಂಟೇಟರ್ ಆಗಿ ರಿಟರ್ನ್ ಆಗ್ಲಿ, ಯಾವ್ದಾದ್ರು ಒಂದು ಮೇಜರ್ ಸ್ಟೋರಿ ಲೈನ್ ಅಲ್ಲಿ ಅವರ ಇನ್ವಾಲ್ವ್ಮೆಂಟ್ ಆಗದೆ ಇರ್ಲಿ ಅಂತ ಕೇಳ್ಕೋಬೇಕು. ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಐಶೋ ಸ್ಪೀಡ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಐಶೋ ಸ್ಪೀಡ್ ಅವರೇ ತಿಳಿಸಿದ್ದಾರೆ, ನನ್ನ ರಿಟರ್ನ್ ಆದಷ್ಟು ಬೇಗ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಆಸ್ ಸೂನ್ ಆಸ್ ನಾನು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತೀನಿ ಅಂತ ನಮ್ಮ ಐಶೋ ಸ್ಪೀಡ್ ಅವರೇ ತಿಳಿಸಿದ್ದಾರೆ ಅಂತಾನೆ ಹೇಳಬೇಕು. ನೋಡ್ಬೇಕು ಐಶೋ ಸ್ಪೀಡ್ ಅವ್ರನ್ನ ಡಬ್ಲ್ಯೂ ಅವರು ಯಾವ ಮೂಮೆಂಟ್ ಅಲ್ಲಿ ಕರ್ಕೊಂಡು ಬರ್ತಾರೆ ಅಂತ. ರಾಯಲ್ ರಂಬಲ್ ಅಲ್ಲಿ ಅವರ ಎಂಟ್ರಿನ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು. ಕರ್ಕೊಂಡು ಬಂದ್ರೆ ನಮ್ಮ ಲೋಗನ್ ಪೋಲ್ ಅವರ ರೀತಿ ಯಾವ್ದಾದ್ರು ಒಂದು ಮೇಜರ್ ಸ್ಟೋರಿ ಲೈನ್ ಅಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ಯಾಕಂದ್ರೆ ಲೋಗನ್ ಪೋಲ್ ಅವರು ಇವಾಗ ಯಾವ ರೀತಿ ಅವರು ಕಂಪ್ಲೀಟ್ ಡಬ್ಲ್ಯೂ ಸೂಪರ್ ಸ್ಟಾರ್ ಆಗಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅದೇ ರೀತಿ ಪೊಟೆನ್ಶಿಯಲ್ ನಮ್ಮ ಐಶೋ ಸ್ಪೀಡ್ ಅವರು ಕೂಡ ಹೊಂದಿದ್ದಾರೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಫ್ಯೂಚರ್ ಬಗ್ಗೆ, ಅಂದ್ರೆ ಅವರ ರಸಲ್ ಮೀನಿಯಾ ತನಕ ಪ್ಲಾನಿಂಗ್ಸ್ ಬಗ್ಗೆ ಈ ಒಂದು ಅಪ್ಡೇಟ್ ಬಂದಿರೋದು ರೆಸಲ್ ಟೇಲ್ ಇನ್ಸೈಡರ್ ರಿಪೋರ್ಟ್ ಕಡೆಯಿಂದ. ಅಂಡ್ ಈ ಒಂದು ಸೋರ್ಸ್ ಎಷ್ಟು ಟ್ರಸ್ಟೆಡ್ ಅಂತ ನನಗೇನೋ ಡೌಟ್ ಇದೆ, ಬಟ್ ಇವರು ಹೇಳ್ತಾ ಇರೋದು ನನಗೂ ಕೂಡ ಪಾಸಿಬಲ್ ಆಗ್ಬೋದು ಅಂತ ಅನಿಸ್ತು. ಮೊದಲನೇದಾಗಿ ಸದ್ಯಕ್ಕೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ
ಅವರ ಸ್ಟೋರಿ ಲೈನ್ ನ ಸಿಕ್ಕಾಪಟ್ಟೆ ಎಕ್ಸಲೇಟ್ ಮಾಡ್ತಾರೆ. ಅಂದ್ರೆ ಸಿಕ್ಕಾಪಟ್ಟೆ ಬೇಗನೆ ಆ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಫಾಸ್ಟ್ ಫೇಸ್ ಅಲ್ಲಿ ಬುಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಸೋಲೋ ಸಿಕೋವಾ ಅವರು ಈಗ ಡಬ್ಲ್ಯೂ ಕಂಪನಿಯಲ್ಲಿ ಪ್ಯೂರ್ ಬೇಬಿ ಫೇಸ್ ಆಗಿ ಲಿಸ್ಟ್ ಆಗಿದ್ದಾರೆ. ಅಂಡ್ ಅದೇ ರೀತಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಪ್ಯೂರ್ ಹೀಲ್ ಸೂಪರ್ ಸ್ಟಾರ್ ಆಗಿ ಲಿಸ್ಟ್ ಆಗಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಎಲ್ ನೈಟ್ ಅವರ ನಡುವೆ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಇದೆಲ್ಲದೂ ಕೂಡ ಆಗಿದೆ ಅಂತಾನೆ ಹೇಳಬೇಕು. ಅಂಡ್ ಡಬ್ಲ್ಯೂ ಅವರು ಇನ್ನೂ ಕೂಡ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನೇ ರಸಲ್ ಮೀನಿಯಾ 43 ಗೆ ಬಿಲ್ಡ್ ಮಾಡ್ತಾ ಇದೆಯಂತೆ. ಅಂಡ್ ಅದೆಲ್ಲದಕ್ಕೂ ಕೂಡ ಇಲ್ಲಿಂದ ಕನೆಕ್ಷನ್ ನ ಡಬ್ಲ್ಯೂ ಅವರು ತೋರಿಸಬಹುದು. ಯಾಕಂದ್ರೆ ಡಬ್ಲ್ಯೂ ಅವರು ಈಗ ರೋಮನ್ ರೈನ್ಸ್ ಅವರ ಹೀಲ್ ಟರ್ನ್ ನ ಮಾಡಿದೆ. ಅಂಡ್ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ರಸಲ್ ಮೀನಿಯಾ 40 ಯಲ್ಲೇ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನ ಮಾಡಿದಿದ್ರೆ ಆಗ ರೋಮನ್ ರೈನ್ಸ್ ಅವರು ಆಸ್ ಎ ಹೀಲ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ರಾಕ್ ಅವರು ಪ್ಯೂರ್ ಬೇಬಿ ಫೇಸ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಕೋಡಿ ರೋಡ್ಸ್ ಅವರು ಬಂದು ಎಲ್ಲದನ್ನು ಕೂಡ ಹಾಳು ಮಾಡಿದ್ರು. ಅಂಡ್ ಅದೇ ಪ್ಲಾನ್ ನ ಮತ್ತೊಮ್ಮೆ ಡಬ್ಲ್ಯೂ ಅವರು ರಿಪೀಟ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ರೋಮನ್ ರೈನ್ಸ್ ಅವ್ರನ್ನ ಹೀಲ್ ಟರ್ನ್ ಮಾಡಿಸಿದೆ. ಅಂಡ್ ಪ್ರಾಬಬ್ಲಿ ರಾಕ್ ಅವರು ಬೇಬಿ ಫೇಸ್ ಆಗಿ ರಿಟರ್ನ್ ಆಗಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೀನಿಯಾದಲ್ಲಿ ಮಾಡಬಹುದು. ಈ ರೀತಿ ಪ್ಲಾನ್ ಗಳನ್ನ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೋಡೋಣ ಗಾಯ್ಸ್ ಏನಾಗುತ್ತೆ ಅಂತ. ಅಂಡ್ ಇನ್ನ ಕೋಡಿ ರೋಡ್ಸ್ ಅವರ ಬಗ್ಗೆನೂ ಕೂಡ ಇವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಕೋಡಿ ರೋಡ್ಸ್ ಅವರು 2027 ಮಿಡ್ ವರ್ಗನು ಕೂಡ ಹೀಲ್ ಟರ್ನ್ ಆಗೋದಿಲ್ವಂತೆ. ನೋಡೋಣ ಇದೆಲ್ಲವೂ ಕೂಡ ಎಷ್ಟು ನಿಜ ಆಗುತ್ತೆ ಅಂತ. ಒಟ್ಟಿನಲ್ಲಿ ಡಬ್ಲ್ಯೂ ಅವರು ಇನ್ನೂ ಕೂಡ ರಸಲ್ ಮೀನಿಯಾ 43 ಗೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನೇ ಪ್ಲಾನ್ ಮಾಡಿದಾರಂತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಹೀಲ್ ಸೂಪರ್ ಸ್ಟಾರ್ ಆಗಿ ಹೋದ್ರೆ ರಾಕ್ ಅವರು ಬೇಬಿ ಫೇಸ್ ಸೂಪರ್ ಸ್ಟಾರ್ ಆಗಿ ಹೋಗ್ತಾರಂತೆ. ಇದಕ್ಕೂ ಕೂಡ ನಾನು ಓಕೆ ಇದ್ದೀನಿ. ಒಟ್ಟಿನಲ್ಲಿ ಈ ಒಂದು ಡ್ರೀಮ್ ಮ್ಯಾಚ್ ಆಗ್ಬೇಕು ಅಷ್ಟೇ. ಅಂಡ್ ಅದರಲ್ಲೂ ಸ್ಮ್ಯಾಕ್ ಡೌನ್ ನಲ್ಲಿ ರಾಕ್ ಅವರು ರಿಟರ್ನ್ ಆದಾಗ ಹೀಲ್ ರೋಮನ್ ರೈನ್ಸ್ ಫೇಸ್ ರಾಕ್ ಅವ್ರನ್ನ ನೋಡೋಂತಹ ಮಜಾನೇ ಬೇರೆ ಇತ್ತು. ಫ್ಯಾನ್ಸ್ ಗಳ ರಿಯಾಕ್ಷನ್ ಕೂಡ ಅದೆಲ್ಲವೂ ಹೇಳ್ತಾ ಇತ್ತು. ಬಟ್ ಕೋಡಿ ರೋಡ್ಸ್ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲವನ್ನು ಕೂಡ ಚೇಂಜ್ ಮಾಡ್ತು ಅಂತ ಹೇಳಬೇಕು. ಈ ಬಾರಿ ಆ ರೀತಿ ಆಗದೆ ಇರಲಿ, ರಾಕ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಫೈನಲಿ ಮ್ಯಾಚ್ ಆಗಲಿ ಅಂತ ಕೇಳ್ಕೊತಾ. See you guys in my next video.